ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಟೂರು ರಸ್ತೆಯ ಹರಿಶ್ಚಂದ್ರ ಘಾಟಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಹಿಂದೂ ಸಂಪ್ರದಾಯದಂತೆ ಅಂಜಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ನೇಹಾ ತಂದೆ ನಿರಂಜನ್ ಚೆರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಅಂಜಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ನೋಡಿ, ಈ ಘಟನೆ ಒಂದು ತಿಂಗಳಲ್ಲಿ 2 ಗಂಟೆ ಘಟನೆ ಇದೆ ಸೇಮ್ ಆಗಿರುವಂಥದ್ದು. ಈತ ಆರೋಪಿ ಏನಿದ್ದಾನೆ ಮನೆಯೊಳಗೆ ನುಗ್ಗಿ ಅಂಜಲಿಯನ್ನು ಹತ್ಯೆಗೈದಿರುವಂಥದ್ದು, ಕಗ್ಗೊಲೆಯನ್ನು ಮಾಡಿದ್ದಾನೆ. ಆದರೆ ಆತ ಎಲ್ಲಿದ್ದಾನೆ ಅನ್ನೋದು ಪತ್ತೆ ಇಲ್ಲ. ತನಿಖೆ ಮುಂದುವರಿತಾ ಇದೆ. ಆದರೆ ಈಗ ಆ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಟೂರು ರಸ್ತೆಯ ಹರಿಶ್ಚಂದ್ರ ಘಾಟಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಅಂತ್ಯಕ್ರಿಯೆ ಕೂಡ ಆಗಿದೆ. ಸೊ ಹಿಂದೂ ಸಂಪ್ರದಾಯದಂತೆ ಅಂಜಲಿ ಅಂತ್ಯಕ್ರಿಯೆ ಆಯಿತು. ನೇಹಾ ಅವರ ತಂದೆ ಅಂದರೆ ಹಿರೇಮಠ್ ನಿರಂಜನ್ ಅವರು ಇದರ ಜೊತೆಗೆ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಹರಿಶ್ಚಂದ್ರ ಘಾಟಲ್ಲಿ ಅಂತ್ಯಕ್ರಿಯೆ ಆಯಿತು. ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಅಂದರೆ ಬೆಳಗ್ಗೆಯಿಂದ ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಯಿತು. ಸೊ ಅಲ್ಲಿ ಆರಂಭದಲ್ಲಿ ಯಾರೂ ಕೂಡ ಬಿಡಲಿಲ್ಲ. ಆರಂಭದಲ್ಲಿ ಅದನ್ನು ವೈದ್ಯಕೀಯ ಪರೀಕ್ಷೆ ಆಗಿರ್ಬೋದು ಅಥವಾ ಮರಣೋತ್ತರ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಬಿಡಲಿಲ್ಲ. ಯಾಕಂದರೆ ಈ ಒಂದು ಘಟನೆ ಪದೇ ಪದೇ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ನಮ್ಮ ಗಮನ ಬೇರೆ ಕಡೆ ಕೊಡ್ತಾ ಇದೆ. ಇದರಲ್ಲಿ ಇಲ್ಲ, ಯಾಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತೇಳಿ ಅದಾದ ನಂತರ ಎಲ್ಲ ಅಂತಿಮವಾಗಿ ಈಗ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈಗ ಅಂತ್ಯಕ್ರಿಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಜೊತೆಗೆ ಹೇಗೆ ಸರ್ಕಾರದಿಂದ ಏನಾದರೂ ಭರವಸೆ ಏನಾದರೂ ಸಿಕ್ಕಿದೆಯಾ? ಹೇಮಕುಮಾರ್, ಅಂಜಲಿ ಅಂಬಿಗೇರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಇರತಕ್ಕಂತ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ ಎಲ್ಲ ಮುಗಿದಿದೆ. ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ನೇಹಾ ಹಿರೇಮಠ ತಂದೆ ನಿರಂಜನ್ ಸಹ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಸಹ ನಿರಂಜನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಹ ಹಿಂದೆ ನೇಹಾನ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ನೇಹಾ ಕೊಲೆಗೆ ನ್ಯಾಯ ಸಿಗಬೇಕು ಮತ್ತು ನಾನು ಫಯಾಜ್ಗೆ ಕಠಿಣ ಶಿಕ್ಷೆ ಆಗುವವರೆಗೆ ನಾನು ನೆಮ್ಮದಿ ಇರಲ್ಲ ಅಂತ ಹೇಳಿದ್ರು. ಅದೇ ಮಾತನ್ನ ಇವತ್ತು ಸಹ ಪುನರುಚ್ಚರಣೆ ಮಾಡಿದ್ದಾರೆ. ಅಂಜಲಿ ಬಡ ಕುಟುಂಬ ಇದೆ, ಅಂಜಲಿಯ ಕುಟುಂಬಕ್ಕೂ ಸಹ ನ್ಯಾಯ ಸಿಗಬೇಕು ಮತ್ತು ಈಗಾಗಲೇ ಅಂಜಲಿಯ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಆರ್ಥಿಕವಾಗಿ ಸಾಕಷ್ಟು ತೊಂದರೆ ಇದೆ, ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕಂತ ಇದ್ದಾರೆ. ಮತ್ತು ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಶಿವಕುಮಾರ್ ಅವರಿಗೂ ಅಂಬಿಗರ ಸಮಾಜ ಮತ್ತು ಸ್ಥಳೀಯರು ಸಹ ಮನವಿ ಕೊಟ್ಟಿದ್ದಾರೆ. ಒಂದು ಕೊಲೆ ಆರೋಪಿ ಏನಿದ್ದಾನೆ ಗಿರೀಶ್, ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಜೊತೆಗೆ 25 ಲಕ್ಷ ರೂಪಾಯಿನ ಪರಿಹಾರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಜೊತೆಗೆ 2 ತಂಡಗಳನ್ನ ಕೊಲೆ ಆರೋಪಿ ಪತ್ತೆಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಶಿವಕುಮಾರ್ ರಚನೆ ಮಾಡಿದ್ದಾರೆ. ಜೊತೆಗೆ ಕೊಲೆ ಆದ ತಕ್ಷಣವೇ ಎಲ್ಲೋ ಒಂದ್ ಕಡೆ ಆತ ಪರಾರಿ ಆಗ್ತಾ ಇದ್ದ ಅನ್ನೋ ಮಾಹಿತಿ ಇತ್ತು. ಜೊತೆಗೆ ಆತನನ್ನ ಸ್ಟೇಷನ್ಗೆ ಭೇಟಿ ಕೊಟ್ಟನ ಅಥವಾ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಗುಮಾನಿ ಆಗ್ತಿದೆ. ಈ ಬಗ್ಗೆ ಸಹ ಒಂದ್ ರೀತಿಯ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಎಲ್ಲವ ಎಂಗಲ ಮೇಲೆ ತನಿಖೆಯನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಪೊಲೀಸರು ಆತರ ವಶಕ್ಕೆ ಪಡೆದುಕೊಂಡ ಬಗ್ಗೆ ಮುಚ್ಚಿಟ್ಟಿದ್ದಾರೆ ಅನ್ನೋ ಬಗ್ಗೆ ಸಹ ಒಂದು ತನಿಖೆ ಆಗಬೇಕು. ಜೊತೆಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ಲಿಕ್ಕೆ ಸಹ ಒಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮುಂದಾಗಿದ್ದಾರೆ. ಒಟ್ಟಾರೆ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಸಹ ಅವರ ಸಂಬಂಧಿಕರು ಮತ್ತು ಸ್ಥಳೀಯರು ಜೊತೆಗೆ ಅನೇಕ ನಾಯಕರು ಭಾಗವಹಿಸಿದ್ದಾರೆ. ಒಂದ್ ರೀತಿಯ ಅಂಜಲಿ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಅನ್ನೋ ರೀತಿಯ ಒಕ್ಕೊರಲ ಒತ್ತಾಯ ಇವತ್ತು ಕೇಳಿ ಬಂದಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.